ಚಂದ್ರು, ಕನ್ನಡದಲ್ಲಿ ಒಂದು ಮಾತಿದೆ, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ. ಅದ್ರ ಬಗ್ಗೆನೇ ಇವತ್ತಿನ ಕಗ್ಗ ಕೇಳೋಣ. ಇದು ನಡೆಯಲಿಲ್ಲವದು ನಿಂತು ಹೋಯಿತೆನುತ್ತ ಎದೆಯುಬ್ಬೆಗವನೊಂದಿ ಕುದಿಯುತ್ತಿಹುದೇಕೋ ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಹರು ವಿಧಿಯ ಮೇಸ್ತ್ರಿಯ ನೀನು ಮಂಕುತಿಮ್ಮ. ಹೀಗೆ ಜೀವನದಲ್ಲಿ ಏನಾದರೂ ಒಂದು ನಾವು ಅಂದ್ಕೊಂಡಂಗೆ ನಡೀಲಿಲ್ಲ ಅಂತಂದರೆ ನಮ್ಮ ಎದೆನಲ್ಲಿ ಏನೋ ಒಂದು ಥರ ಕುದಿಯೋಕ್ಕೆ ಶುರು ಆಗುತ್ತೆ. ನಾನು ಅಂದ್ಕೊಂಡಂಗೆ ಏನೂ ಆಗಲಿಲ್ಲ, ನಾನು ಹಂಗೆ ಅಂದ್ಕೊಂಡಿದ್ದೆ ಹಿಂಗಾಗೋಯ್ತು, ಈ ರೀತಿ ಅಂದ್ಕೊಂಡಿದ್ದೆ ಹೀಗಾಗೋಯ್ತು ಅಂತ. ಅದನ್ನೇ ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಹೇಗೆ ನಡಿಬೇಕು, ಏನು ನಡಿಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ವಿಧಿ ಅಂತ ಒಬ್ಬ ಇದ್ದಾನೆ. ಅವನೇನು ನಿನಗೆ ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ನೀನು ಇದನ್ನು ಮಾಡಿಸ್ಕೊಡಪ್ಪ ಅಂಥೇಳಿ. ಅವನು ಏನು ಮಾಡ್ಬೇಕು ಅವನೇ ಮಾಡ್ತಾನೆ. ಅವನೇ ಇದು ಸೈಟ್ ತೊಗೊಂಡಿರೋನು ಅವನೇ, ಇದು ಮನೆ ಕಟ್ತಾ ಇರೋನು ಅವನೇ, ಕಾಂಟ್ರಾಕ್ಟ್ರು ಅವನೇ, ಇಂಜಿನಿಯರು ಅವನೇ, ಎಲ್ಲ ಅವನೇ. ನಾವು ಬರೀ ವಾಸ ಮಾಡೋಕ್ಕೆ ಮಾತ್ರ ಇರೋದು. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ತುಂಬ ಸುಗಮವಾಗಿ ನಡೆಯುತ್ತೆ ಅನ್ನೋದು ಗುಂಡಪ್ಪನವ್ರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಮ್ಗೆ ಯಾರು ಯಾವುದೂ ಅಧಿಕಾರ ಕೊಟ್ಟಿಲ್ಲ ವಿಧಿ, ಅವನ ಕೆಲಸ ಅವ್ನು ಮಾಡ್ತಾ ಇದ್ದಾನೆ. ನಮಸ್ಕಾರಗಳು.